ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡದಲ್ಲಿ ಪ್ರೀತಿಯ ಸುಸ್ವಾಗತ. ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಒಂದು ಮಂಗಳವಾರದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಟೋಫ್ ಫ್ರೈ ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಮೊಬೈಲನ್ನು. ಕಮಲಮ್ಮ ಫ್ರೈ ಮಾಡ್ತಾ ಇದ್ದಾರೆ ಟೋಫ್ನ. ಬೆಳಗ್ಗೆನೆ ಗೀ ರೈಸ್ ರೆಡಿ ಮಾಡಿದ್ದೀನಿ. ಗೀ ರೈಸು ಮತ್ತು ನನ್ನ ಹೆಲ್ತಿ ಡಯಟ್ ಫುಡ್ಡು ರೆಡಿ ಆಗ್ತಾಯಿದೆ. ಇಲ್ಲಿ ಬಾಯ್ಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಜೋಳ ಬ್ರೊಕಾಲಿನ ಬಾಯ್ಲ್ಡ್ಗೆ ಇಟ್ಟಿದ್ದೀನಿ. ಬೇಯಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ. ಮಕ್ಕಳಿಗಾಗಿ ನಾನು ಗೀ ರೈಸ್ ಮಾಡಿದ್ದೀನಿ, ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ, ನೋಡ್ತಾ ಇದ್ದೀರಿ. ಸ್ಪೈಸಿ ಚಿಕನ್ ಗ್ರೇವಿ ಜೊತೆಗೆ ನನ್ನ ದೊಡ್ಡ ಮಗ ಬಂದಿದ್ದ, ಊರಿಗೆ ಬಂದಿದ್ದ, ಮನೆಗೆ ಬಂದಿದ್ದಾನೆ. ಅವನಿಗೋಸ್ಕರನೇ ಕಾಲ್ ಸೂಪನ್ನ ರೆಡಿ ಮಾಡಿದ್ದೀನಿ. ಅವನು ತುಂಬ ಫೇವ್ರೇಟು ಕಾಲ್ ಸೂಪು ಅಂತ ಹೇಳಿದ್ರೆ. ತುಂಬ ಹೆಲ್ತಿ ಫುಡ್ ಅಂತ ಹೇಳಬಹುದು, ಐ ರಿಚ್ ಪ್ರೋಟೀನ್ ಅಂತ ಹೇಳಬಹುದಲ್ವಾ. ಕಾಲ್ ಸೂಪು ಎಲ್ರಿಗೂ ಸಹ ಗೊತ್ತಿದೆ ಅದ್ರ ಬಗ್ಗೆ. ಇಷ್ಟು ರೆಡಿ ಆಗಿದೆ. ನನ್ನ ಡಯಟ್ ಫುಡ್ಡು ಕೂಡ ರೆಡಿ ಆಗ್ತಾ ಇದೆ. ಗೀ ರೈಸು ಚಿಕನ್ ಗೊಜ್ಜೆಲ್ಲ ರೆಡಿಯಾಗಿತ್ತಲ್ಲ, ಕಮಲಮ್ಮ ಅವ್ರಿಗೆ ಊಟ ಅಂದರೆ ತಿಂಡಿನ ಹಾಕ್ಕೊಟ್ಟೆ, ಮಾಡ್ತಿದ್ದಾರೆ. ಅವರು ಊಟ ಮುಗಿಸ್ಕೊಂಡು ಹೊರಡ್ತಾರೆ. ನಾನು ನನ್ನ ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು. ಸ್ನಾನ ಮುಗಿಸ್ಕೊಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ಆ ನಂತರ ತಿಂಡಿನ ತಿನ್ನಬೇಕು. ಬನ್ನಿ, ರೆಡಿ ಆಗಿದೆ, ನೋಡ್ತಾ ಇದ್ದೀರಿ. ಕರ್ಡು, ಮೊಸರು, ಸೌತೆಕಾಯಿ, ಕ್ಯಾರೆಟು, ಮುಸ್ಕಿನ ಜೋಳ, ಪನ್ನೀರ್ ಟೋಫು ಮತ್ತು ಬ್ರೋಕಾಲಿ ಇಷ್ಟನ್ನು ನಾನು ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ ಎರಡೂ ಸಹ ಸೀದಿಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಬಾಯ್ಲ್ಡ್ ಮಾಡಿದ್ದೀನಿ, ಅಂದರೆ ಅಬೇಲಿ ಬೇಯಿಸ್ಕೊಂಡಿದ್ದೀನಿ. ವಾರಕ್ಕೆ 3 ದಿನ ಅಂತೂ ಖಂಡಿತ ಡಯಟ್ ಅಂತೂ ಫಾಲೋ ಮಾಡೇ ಮಾಡ್ತೀನಿ. ಯಾಕೆ, ನನಗೇನಾಗಿದೆ ಅಂತ ಕೂಡ ತಿಳಿಸ್ತೀನಿ. ಸಿಕ್ಕಾಬಟ್ಟೆ ನೋವಿನಲ್ಲಿ ಒದ್ದಾಡ್ತಾ ಇದ್ದೀನಿ ನಾನು. ಮೊನ್ನೆ ನೀವು ನಂಬ್ತೀರೋ ಗೊತ್ತಿಲ್ಲ, ತುಂಬ ನೋವಿತ್ತು. ಏನು ನೋವು ಅಂತ ನಿಮ್ಮ ಜೊತೆ ಹೇಳ್ಕೊಳ್ತೀನಿ. ಆದರೂ ಭಗವಂತ ನನಗೇನೋ ಒಂದು ವಿಲ್ ಪವರ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ತೀನಿ. ಎಂತಹ ನೋವಿದ್ರೂ ಸಹ ಅದು ಹೇಗೋ ನನ್ನಿಂದ ಮರೆ ಮಾಚೋ ಥರ ನಾನು ಮಾಡ್ಕೊಳ್ತೀನಿ. ನಮ್ಮ ಆತ್ಮ ಶುದ್ಧ ಇದ್ದಂಗೆ ಅಲ್ವಾ ಎಲ್ಲ ಕೂಡ. ಭಗವಂತ ಏನೋ ಒಂದು ವರ ಪ್ರಸಾದ ಕೊಟ್ಟಿರ್ತಾರೆ ದೇವರು, ಮಾತ್ರ ಸುಮ್ಮನೆ ಹೇಳೋದಲ್ಲ ನಾವು. ನನ್ನ ತಂದೆ ಥರ ನಾನು, ನಮ್ಮ ತಂದೆನೂ ಸಹ ಎಂತಹ ನೋವಿರಲಿ ಆ ವಿಲ್ ಪವರಲ್ಲೇ ಚೆನ್ನಾಗಿರ್ತಾಯಿದ್ರು. ನೋಡಿದ್ರಿ ನನ್ನ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್, ಡಯಟ್ ಫುಡ್ಡು. ಇದು ನನ್ನ ಡಯಟ್ ಫುಡ್ ಆಗಿದೆ. ನೋಡಿದ್ರಿ, ಬ್ರೊಕಾಲಿ ಇದು ನಾನು ಬಾಯ್ಲ್ಡ್ ಮಾಡಿದ್ದೀನಿ. ಕಲರ್ ಒಂದು ಸ್ವಲ್ಪ ಚೇಂಜಾಗಿ ಕಾಣಿಸ್ತಾ ಇದೆಯಲ್ವ ನಿಮಗೆ. ಬಾಯ್ಲ್ಡ್ ಮಾಡಿದ್ದೀನಿ ಅಷ್ಟೇ. ಇದು ಟೋಫು, ಪನ್ನೀರ್ ಟೋಫು. ನಾನು ಇಲ್ಲಿ ಜೋಳ ತೊಗೊಂಡಿದ್ದೀನಿ, ಜೊತೆಗೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಕುಕ್ಕುಂಬರ್ ಅಂದರೆ ಸೌತೆಕಾಯಿನ ತೊಗೊಂಡಿದ್ದೀನಿ, ಮತ್ತು ಮೊಸರು ಅಂತ ಹೇಳಿದ್ರೆ ಪ್ರೋಬಯೋಟಿಕ್ ಕರ್ಡ್. ಇದು ಕೂಡ ಐ ರಿಚ್ ಪ್ರೋಟೀನ್. ಮೊಸರು ಅಂತೂ ನನಗೆ ಕಂಪಲ್ಸರಿ ಬೇಕೇ ಬೇಕು. ಇದು ನನ್ನ ಬೆಳಗಿನ ತಿಂಡಿ. ಯಾಕಪ್ಪ ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದೆ ಇದೆಯಲ್ಲ, ಹಂಗಾಗಿದೆ. ನನಗೆ ಸುಮಾರು ಒಂದು 3-4 ವರ್ಷದಿಂದ ಸ್ವಲ್ಪ ಸಯಾಟಿಕಾ ಪ್ರಾಬ್ಲಮ್, ಅಂದರೆ ಈ ಸೊಂಟದ ಹಿಂಭಾಗದಿಂದ ಸೊಂಟ ಭಾಗದಿಂದ ಪೂರ್ತಿ ಇಮ್ಡಿವರೆಗೂ ಕೂಡ ವಾರಕ್ಕೆ ಒಂದು 4-5 ಬಾರಿ ನೋವು ಬರುತ್ತೆ. ತುಂಬ ನೋವು ಬರುತ್ತೆ. ಇಂಜೆಕ್ಷನ್ ಬೇಕೇ ಬೇಕು, ಪೇನ್ ಕಿಲ್ಲರ್ ಬೇಕೇ ಬೇಕು ಅನ್ನೋಷ್ಟು ನೋವನ್ನು ಅನುಭವಿಸ್ತಾ ಇದ್ದೀನಿ. ಸುಮಾರು 4-5 ವರ್ಷದಿಂದನೂ ಸಹ ಇದೆ. ಒಂದಿಷ್ಟು ಫಿಸಿಯೋಥೆರಪಿ ಕೂಡ ಮಾಡಿಕೊಂಡೆ, ಒಂದಿಷ್ಟು ಎಕ್ಸಸೈಜ್ ಅದಕ್ಕೆ ಸಂಬಂಧಪಟ್ಟಂತೆ. ಸಯಾಟಿಕಾ ಅಂತ ಹೇಳಿ ಒಂದು ಸಿಮ್ಟಮ್, ಅದು ನರುಗೆ ಸಂಬಂಧಪಟ್ಟಂತಹ ಒಂದು ಏನೋ L2 L3 L5 ಏನೋ ಹೇಳ್ತಾರಲ್ಲ, ಅಲ್ಲಿ ನರು ಒಂದು ಸ್ವಲ್ಪ ಕಂಪ್ರೆಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನೋವು ಬರುತ್ತೆ ಅಂದರೆ ತುಂಬ ಬಳಲಿಕೆ ಬರುತ್ತೆ ನನಗೆ, ತುಂಬ ನೋವು. ನಮ್ಮ ಮನೆಯವರು ಎಲ್ಲ ಕಡೆನೂ ತೋರಿಸ್ಬಿಟ್ರು ನನಗೆ ಆ ಟೈಮಲ್ಲಿ. ಪಾಪ ಎಲ್ಲ ಕಡೆ ತೋರಿಸಿ ಅದಕ್ಕೆ ಒಂದೇ ಒಂದು ಹೇಳಿದ್ರು, ಒಂದು ಹೆಲ್ತಿ ಡಯಟ್ ಫಾಲೋ ಮಾಡಿ ತೂಕನ ಇಳಿಸ್ಕೋಬೇಕು ಅಂತ ಹೇಳಿದ್ರು. ನನಗೆ ಥೈರಾಯ್ಡ್ ಇದೆ, ಜೊತೆಗೆ ನಮ್ಮ ಮನೆಯವರು ಹೋದ್ಮೇಲೆ ನನಗೊಂದು ಉಡುಗೊರೆ ಕೂಡ ಬಂತು, ಶುಗರು ಅಂತ ಹೇಳಿದ್ರು. ಶುಗರು ಅಂದರೆ ನಮ್ಮ ಮನೆಯವರು ಹೋಗಿ 1 ತಿಂಗಳ ನಂತರ ತುಂಬ ಸುಸ್ತಿನ ಬಳಲ್ತಾ ಇದ್ದೆ. ತುಂಬ
ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಒಂದು ವಾರದಲ್ಲಿ 2-3 ಬಾರಿ ಹಾಸ್ಪಿಟ್ಲಿಗೆ ಅಡ್ಮಿಂಟು ಕೂಡ ಮಾಡಿದ್ರು ನನ್ನನ್ನು ಆ ಟೈಮಲ್ಲಿ. ಅಷ್ಟು ಸುಸ್ತು ಸಂಕಟ ಎಲ್ಲ ಇತ್ತು. ಡಾಕ್ಟ್ರು ಕೂಡ ಹೇಳಿದ್ರು, ನಿಮಗೆ ಸ್ಟ್ರೆಸ್ಸು, ನಿಮ್ಮ ಯೋಚನೆಗೆ, ನಿಮ್ಮ ಈ ಅಳುಗೆ ಉಡುಗೊರೆಗಳು ಬರುತ್ತೆ ಇನ್ಮೇಲೆ, ಅದಕ್ಕೆ ನೀವು ಅದನ್ನು ಬಿಟ್ಟು ಉಡುಗೊರೆಗಳು ಬೇಡ ತಾನೇ, ನಿಮ್ಮ ಮಕ್ಕಳನ್ನ ನೀವು ನೋಡ್ಕೋಬೇಕು ತಾನೇ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು. ನನಗೆ ಆಲ್ರೆಡಿ ಅಂದರೆ ಶುಗರ್ ಬಾರ್ಡ್ರು ಅಂತ ಹೇಳಿದ್ರು. ಶುಗರು ಅವತ್ತಿನ ದಿನ ಟೆಸ್ಟ್ ಮಾಡಿದಾಗ 300 ಏನೋ ಇತ್ತು ಶುಗರು. ತುಂಬ ಸುಸ್ತಾಗ್ಬಿಟ್ಟಿದೆ. ಡ್ರಿಪ್ಸು ಕೂಡ ಹಾಕಿದ್ರು. ನಾನು ಆಮೇಲೆ ಒಂದು ಸ್ವಲ್ಪ ಹೆಲ್ತಿ ಡಯಟ್ನ ಶುರು ಮಾಡಿಕೊಂಡೆ. ಅಂದರೆ ನನ್ನ ಮಗ ಇವರೆಲ್ಲ ಹೇಳಿದ್ದು, ನೀನು ಊಟದಲ್ಲೇ ಮೊದಲು ಕಂಟ್ರೋಲ್ ತಗೋ ಅಂತ ಹೇಳಿ ಮಾಡಿದ್ರು. ನುಗ್ಗೆ ಸೊಪ್ಪು ಬರುತ್ತಲ್ಲ, ಅದನ್ನು ಒಣಗಿಸಿ ಪೌಡ್ರು ಮಾಡಿ ಬೆಳಗಿನ ಸಮಯ 1 ಸ್ಪೂನ್ ಅದನ್ನು ಖಾಲಿ ಹೊಟ್ಟೆಗೆ ತಗೊಳ್ಳುವಂಥದ್ದು, ಮೆಂತ್ಯ ನೀರನ್ನು ತಗೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಿಕೊಂಡು ಎಲ್ಲದಕ್ಕಿಂತ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನ ನಾನು ರೆಗ್ಯುಲರಾಗಿ ತಗೊಳ್ಳೋಕ್ಕೆ ಶುರು ಮಾಡಿದ್ದೆ. ತಗೊಂಡ ಮೇಲೆ ನನಗೆ ಸಂಜೆನಾದ್ರೂ ತೊಗೊಳ್ತೀನಿ, ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ತೊಗೊಳ್ತೀನಿ, ಆಲ್ಟರ್ನೇಟಾಗಿ ತೊಗೊಳ್ತೀನಿ. ಆಮೇಲೆ ಶುಗರ್ ಟೆಸ್ಟ್ ಮಾಡಿದ್ರೆ ಶುಗರು ತುಂಬ ನಾರ್ಮಲಾಗಿ ಬಂದಿತ್ತು. ಅದರಿಂದ ಯಾವುದೇ ತೊಂದರೆ ನನಗಿಲ್ಲ. ಈಗ ನನ್ನ ದೇಹದ ತೂಕದ ಒಂದು ಕಂಟ್ರೋಲ್ ನನಗೆ ಖಂಡಿತ ಬೇಕು ಆರೋಗ್ಯದ ದೃಷ್ಟಿಯಿಂದ. ಈ ಸಯಾಟಿಕ ನೋವಿದೆಯಲ್ಲ, ತುಂಬ ಬಾಧೆ ಕೊಡ್ತಾ ಇದೆ. ವಾರಕ್ಕೆ 1-2 ದಿನ ಆರಾಮಾಗಿದ್ದರೆ 4 ದಿನ ತುಂಬ ನೋವಿರುತ್ತೆ. ಇಂಡಿವರೆಗೂ ಸಹ ಸೊಂಟದ ಭಾಗದಿಂದ ಒಂದು ಭಾಗ ಪೂರ್ತಿ ಎಳ್ತಾ ಬರುತ್ತೆ, ತುಂಬ ನೋವಿರುತ್ತೆ, ತಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು. ಅಂದರೆ ನನ್ನ ಪ್ರಕಾರ ಅಲ್ಲಿ ರಕ್ತ ಸಂಚಾರ ಆಗೋದಿಲ್ವೇನೋ, ಪೂರ್ತಿ ಮರಗಟ್ಟಂಗೆ ಆಗ್ಬಿಡುತ್ತೆ ನನಗೆ. ಈ ತೊಡೆ ಭಾಗದಿಂದ ಗಟ್ಟಿಯಾದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ನಾನು ಸ್ಟ್ರಿಕ್ಟಾಗಿ, ಯಾಕೆಂದರೆ ಈಗಂತೂ ನನ್ನ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಲೇಬೇಕು. ಏಕೆಂದರೆ ನನ್ನ ಮಕ್ಕಳು ನೋಡ್ಕೋಬೇಕಲ್ವ, ನನಗೊಂದಿಷ್ಟು ಜವಾಬ್ದಾರಿ ಇದೆಯಲ್ವ, ನನ್ನನ್ನು ನಂಬ್ಕೊಂಡಿರೋರು ಇದ್ದಾರಲ್ವ. ಅದಕ್ಕೋಸ್ಕರ ನನ್ನ ಆರೋಗ್ಯ ನಾನು ಚೆನ್ನಾಗಿರಬೇಕು, ಫಿಟ್ಟಾಗಿರಬೇಕು ಅಂತ ಹೇಳಿ ಸ್ವಲ್ಪ ಒಂದಿಷ್ಟು ಶಿಸ್ತನ್ನ ಪಾಲನೆ ಮಾಡಬೇಕು. ಅದರಲ್ಲೂ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರನೇ ಮುಖ್ಯ. ನಾವು ತಿನ್ನೋವಂಥ ಆಹಾರ ಬಹಳ ಮುಖ್ಯ ಆಗಿರುತ್ತೆ. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ದೋಸೆ, ಇಡ್ಲಿ ಯಾವುದೋ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಂಡು ತಿಂತಿದ್ರು. ಬೆಳಗ್ಗೆ ಆದರೆ ರಾಗಿ ಮುದ್ದೆ, ರಾಗಿ ರೊಟ್ಟಿ, ಇದೇ ಊಟ. ಒಳ್ಳೆ ಮೊಸರು ಇಂಥದ್ದೇ ತಿನ್ಕೊಂಡು ಎಷ್ಟು ಚೆನ್ನಾಗಿದ್ರಲ್ವ ಆಗಿನ ಕಾಲದ್ದು. ನೋಡಿ, ಆಗಿನ ಕಾಲದ ಒಂದು ಆಹಾರ ಶೈಲಿ ಎಲ್ಲರೂ ಕೂಡ ಆಯಸ್ಪೂರ್ಣವಾಗಿ 90 ವರ್ಷ 100 ವರ್ಷ ಬದುಕ್ತಾಯಿದ್ರು. ನಾವು ತಿಂತಾ ಇರೋದು ವಿಷ. ಹಂಗಾಗೋಗಿದ್ದೀವಿ. 100 ವರ್ಷ ಎಲ್ಲಿ 50 ವರ್ಷ ಬದುಕೋದು ಹೆಚ್ಚು, ಆ ಥರ ಆಗೋಗಿದೆ. ನಿಜವಾಗ್ಲೂ ಸಹ ನೋಡಿ, ಒಂದು ಹೆಲ್ತಿ ಡಯಟನ್ನು ಫಾಲೋ ಮಾಡೋದ್ರಿಂದ ನಮ್ಮ ದೇಹದ ತೂಕ ಇಳಿಸಬಹುದು ಅಂದಾಗ ನಮ್ಮ ಆಹಾರ ಬಹಳ ಮುಖ್ಯ ಅನಿಸುತ್ತಲ್ವಾ. ಪ್ರೋಟೀನ್ ಯಾವುದು, ಫೈಬರ್ ಯಾವುದು, ಇವೆಲ್ಲ ನಮ್ಮ ದೇಹಕ್ಕೆ ಬ್ಯಾಲೆನ್ಸ್ ಆಗಿ ಬೇಕು ಅಂದಾಗ ತಗೊಂಡಾಗ ನಮ್ಮ ದೇಹದಲ್ಲೂ ಶೇಖರಣೆ ಆಗಿರುವ ಕೊಬ್ಬು ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವಾಗ. ಆದ್ದರಿಂದ ಈ ಸಯಾಟಿಕ ಪೇನು ನನ್ನ ತುಂಬ ಬಳಲಿಸ್ತಾ ಇದೆ, ತುಂಬ ನೋವು ಕೊಡ್ತಾ ಇದೆ. ನಮ್ಮ ಮನೆಯವರಿದ್ದಾಗ ಅವ್ರು ಆಫೀಸಿಂದ ಬರೋದೇ ಕಾಯ್ತಾ ಇರುವೆ, ನೋವಿರೋದಲ್ಲ, ನನಗೆ ಆಗ್ತಾಯಿಲ್ಲ, ನಡಿಯಪ್ಪ ನಾನು ತೋರಿಸ್ಕೋಬೇಕು, ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಅಂತ ಹೇಳಿ. ಈಗಂತೂ ನನ್ನ ಮಕ್ಕಳು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಇಂಜೆಕ್ಷನ್ ಮಾಡಿಸ್ಕೋಬಾರ್ದು ನೀನು, ಇಂಜೆಕ್ಷನು ಮಾತ್ರೆನ ನೀನು ಅಡಿಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನೀನು ನಂಗೆ ಬೇಕೇ ಬೇಕು ಅಂತ ಹೇಳಿ ಡ್ರಗ್ಸ್ ಥರ ನೀನು ಅಡಿಕ್ಷನ್ ಮಾಡ್ಕೊಂಡಿದ್ಯಾ, ನೀನು ಊಟ ತಿಂಡಿಲಿ ಕಂಟ್ರೋಲ್ ಮಾಡು, ತೂಕನ ಇಳಿಸು, ಇಂಜೆಕ್ಷನ್ ಮಾಡಿಸ್ಕೋಬೇಡ ಅಂತ ಹೇಳಿ ತುಂಬ ಕಂಟ್ರೋಲ್ ಮಾಡ್ತಾರೆ. ಯಾವುದಾದ್ರೂ ವಾರಕ್ಕೆ 1 ದಿನ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂದರೆ ಕದ್ದು ಮುಚ್ಚಿ ತೊಗೊಳ್ತಾ ಇದ್ದೀನಿ, ಮಕ್ಕಳಿಬ್ಬರು ಎದುರಿಗೂ ತೋರಿಸ್ತಾ ಇಲ್ಲ. ಹಿಂಗಿದೆ. ಅದರಿಂದ ಒಂದಿಷ್ಟು ತೂಕನ ಇಳಿಸ್ಕೊಳ್ಳೇಬೇಕು ಅಂತ ಹೇಳಿ ನನ್ನ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ ಡಯಟ್ ಫುಡ್. ಇದು ಸಾಕು ನನಗೆ. ತಿಂದು ಮಧ್ಯಾಹ್ನದವರೆಗೂ ಆರಾಮಾಗಿ 1-1.5 ಲೀಟ್ರ್ ನೀರನ್ನು ಖಂಡಿತ, ಈ ಸಮ್ಮರ್ ಇರೋದ್ರಿಂದ ನೀರಂತೂ ಕುಡಿತೀನಿ. ಮಧ್ಯಾಹ್ನ ಏನು ಊಟ ತೊಗೋಬೇಕು, ಸಂಜೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ತೂಕ ಇಳಿದು ನನಗೆ ಈ ನೋವು ಕಡಿಮೆ ಆಗಬೇಕಷ್ಟೆ ನನ್ನ ಒಂದು ಉದ್ದೇಶ. ಇಷ್ಟ ಆಗಿದೆ. ಅದರಿಂದ ನಿಮ್ಮ ಮುಂದೆ ಹೇಳಿಕೊಂಡು ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಅನ್ನಿಸ್ತು. ಸಯಾಟಿಕ್ಕಾಗಿ ಏನೆಲ್ಲ ಟ್ರೀಟ್ಮೆಂಟ್ ತೊಗೋಬೋದು, ಯಾವ ರೀತಿ ಏನನ್ನು ನಾವು ಫಾಲೋ ಮಾಡ್ಬೋದು ಅಂತ ಏನಾದರೂ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಗೊತ್ತಿಲ್ಲ ಅಂತೇಳಿ ತಿಳ್ಕೊಳ್ಳೋದು ಬಹಳ ಇದೆ ನಮಗೆಲ್ಲ. ಆದ್ದರಿಂದ ನಿಮಗೇನಾದರೂ
ಈ ಸೊಂಟ, ಸ್ಪೈನಲ್ ಕಾರ್ಡು, ಈ ನರ್ವ್ಗೆ ಸಂಬಂಧಪಟ್ಟಂತೇನಾದರೂ ಸಿಮ್ಟಮ್ ಈ ಥರ ಇದ್ದಾಗ ಯಾವ ರೀತಿ ಏನನ್ನು ಫಾಲೋ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ನಾನು ಆ ತಿಂಡಿ ಮುಗಿಸ್ಕೊಳ್ತೀನಿ ಇವತ್ತು. ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ, ಆಯಿತಾ? ಕೆಲವರು ಅನ್ಕೋಬೋದು ಏನೋ ಏನೋ ಮಾಡ್ತಾ ವಿಡಿಯೋ ಮಾಡ್ತೀರಾ ಅಂತ ಹೇಳಿ. ಏನೋ ಒಂದು ಮೋಟಿವೇಟ್ ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ, ನನಗೆ ಗೊತ್ತಿರೋದ ನಿಮಗೆ ತಿಳಿಸೋದಿದೆ, ಅದಕ್ಕೆ ತಿಂತನೂ ಸಹ ಮಾತಾಡಬಹುದು ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಏನಾದರೂ ಆ ಥರ ಅನಿಸಿದ್ರೆ ವಿಡಿಯೋ ಸ್ಕಿಪ್ ಮಾಡಿ, ಆಯಿತಾ? ಈ ಬ್ರೋಕಾಲಿ ಇದೆಯಲ್ಲ, ಇದೊಂಥರ ಕ್ಯಾಬೇಜು, ಕಾಲಿಫ್ಲವರು ಆ ಜಾತಿಯ ಒಂದು ತರಕಾರಿ ಇದು ತೂಕ ಇಳಿಸೋದಕ್ಕಂತೂ ಸಖತ್ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಒಂದೇ ಒಂದು ಚಿಕ್ಕ ತೊಗೊಬಂದಿದ್ದೆ ಅಷ್ಟೇ. ಇದು ತಿನ್ನಿ, ಹೊಟ್ಟೆ ತುಂಬುತ್ತೆ. ಎಷ್ಟು ಫೀಲಿಂಗ್ ಇರುತ್ತೆ ಅಂದರೆ ಹೊಟ್ಟೆ ನಿಜವಾಗ್ಲೂ ಕೂಡ ಒಂದು ಹೆಲ್ತಿ ಡಯಟ್ ಫುಡ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಸಿರು ತರಕಾರಿ ತುಂಬ ಒಳ್ಳೆಯದಲ್ವಾ? ನಾನು ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಕೆಲವು ಬರೀ ಪಲ್ಯ ಥರನೂ ಮಾಡ್ಬೋದು. ನಾನು ನೀರು ಏನೂ ಹಾಕಿಲ್ಲ, ಬರೀ ಒಂದು ಪಾತ್ರೆಗೆ ಜೋಳ ಮತ್ತು ಈ ಬ್ರೋಕಾಲಿ ಮತ್ತು ಇನ್ನೇನು ಇಷ್ಟು ಹಾಕಿ ನಾನು ಒಂದು 20 ನಿಮಿಷ ಬಾಯ್ಲ್ಡ್ ಮಾಡಿದ್ದೀನಿ. ಇಡ್ಲಿ ಬೇಯಿಸ್ತೀವಲ್ಲ ಆ ರೀತಿ ಬೇಯಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರಂತೂ ಸಖತ್ ಟೇಸ್ಟು. ಇದು ಸೌತೆಕಾಯಿ ಬಂದು ಮೆಡಿಸಿನ್ ಸೌತೆಕಾಯಿ ಇಲ್ಲ, ನಮ್ಮ ಒಳೇನಶಿಪುರ ಸೌತೆಕಾಯಿ, ಬಿಳಿ ಸೌತೆಕಾಯಿ ಬರುತ್ತೆ ನೋಡಿ, ಇದು ಸಿಪ್ಪೆ ತೆಗೆಯೋದೇ ಬೇಡ. ಸಖತ್ ಟೇಸ್ಟ್ ಇರುತ್ತೆ, ರುಚಿ ಇರುತ್ತೆ. ನಾನು ಸಿಪ್ಪೆ ತೆಗೆದಿಲ್ಲ. ಸೌತೆಕಾಯಿ ಆ ಕಡೆ ಈ ಕಡೆ ಕಹಿ ಸ್ವಲ್ಪ ಇರುತ್ತೆ, ಅದನ್ನು ಚೆನ್ನಾಗಿ ಕಟ್ ಮಾಡಿ ತೆಗೆದು ಹಾಗೆ ತಿಂತೀನಿ. ಮತ್ತೇನು ಮುಸ್ಕಿನ ಜೋಳ, ಇದಂತೂ ನಾವು ಚಿಕ್ಕದ್ರಿಂದ ಸಿಕ್ಕಾಪಟ್ಟೆ ಫೇವ್ರೇಟು. ಇದು ಕೂಡ ತುಂಬಾ ನಾರಿನಂಶ ಇರೋದ್ರಿಂದ ತೂಕ ಇಳಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ? ಇದು ನನ್ನ ಇವತ್ತಿನ ಹೆಲ್ತಿ ಡಯಟ್ ಫುಡ್ಡು. ತಿಂದು ಮುಗಿಸ್ತೀನಿ. ನಿಧಾನಕ್ಕೆ ತಿನ್ನಬೇಕು, ಸ್ವಲ್ಪ ಚೆನ್ನಾಗಿ ಅಗಿಬೇಕು. ಗಬ 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 ಅಂತ ತಿನ್ನೋಂಗಿಲ್ಲ. ಇದು ಅಜೀರ್ಣ ಕೂಡ ಆಗೋ ಚಾನ್ಸ್ ಇರುತ್ತೆ. ಚೆನ್ನಾಗಿ ಅಗದು ಒಂದು 20 ನಿಮಿಷ ಮಾಡ್ತೀನಿ, ತಿಂದು ಮುಗಿಸ್ತೀನಿ. ಜೊತೆಗೆ ಮೊಸರಂತೂ ಬೇಕೇ ಬೇಕು. ಮೊಸರಿಲ್ಲ ಅಂದರೆ ನನಗೆ ತಿಂಡಿ ಕಂಪ್ಲೀಟ್ ಅಂತೂ ಆಗೋದಿಲ್ಲ. ಆಯಿತಾ? ಸಯಾಟಿಕಾ ಬಗ್ಗೆ ತುಂಬ ನೋವು, ಮೊನ್ನೆ ನೋವು ಬಂದಿತ್ತು. ನಾನು ತಡ್ಕೊಳ್ಳೋಕ್ಕೆ ಆಗಿಲ್ಲ, ನೋವು ಆಗ್ತಿಲ್ಲಪ್ಪ ನನಗೆ. ಸಿಕ್ಕಾಬಟ್ಟೆ ಪೇನು, ಮಂಚದಿಂದ ಕೆಳಗೆ ಇಳಿಯೋಕ್ಕೆ ಆಗ್ತಿಲ್ಲ, ಅಷ್ಟು ನೋವಿತ್ತು ನನಗೆ. ಅಷ್ಟೇ ವಿಲ್ ಪವರು ಇದೆ ನನಗೆ. ಎಷ್ಟು ನೋವು ತಿಂತೀನೋ ಅಷ್ಟೇ ಎದ್ದೇಳ್ತೀನಿ, ಆರಾಮಾಗಿ ಎಲ್ಲ ಕೆಲಸ ಕೂಡ ನಾನೇ ಮಾಡ್ಕೊಳ್ತೀನಿ. ಏನು ಮಾಡೋದು ಹೇಳಿ, ಮಾಡಲೇಬೇಕಲ್ವಾ? ಆದರೆ ಈ ಸಯಾಟಿಕಾ ನೋವು ಹೋಗಬೇಕು ಅಂದರೆ ನನಗೀಗ ಓವರ್ ವೇಟ್ ಇದ್ದೀನಿ ಅಂದರೆ ತೂಕ ಖಂಡಿತ ಇಳಿಸ್ಕೊಳ್ಳೇಬೇಕು. ಆ ಒಂದು ಚಾಲೆಂಜಲ್ಲಿ ಇದ್ದೀನಿ. ನೀವು ನನಗೇನಾದರೂ ಒಂದು ಸಲಹೆನ ಕೊಡಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಿಮ್ಮ ಸಲಹೆನೂ ಕೂಡ ತಗೊಳ್ತೀನಿ ನಾನು, ಆಯಿತಾ? ಬರಲಾ, ಈ ಊಟ ಮುಗಿಸ್ತೀನಿ. ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.